ಶಿವಲಿಂಗದ ಮೇಲೆ ತುಪ್ಪನ ಹಾಕಿದ್ರೆ ಅದು ಬೆಣ್ಣೆ ಆಗಿ ಕನ್ವರ್ಟ್ ಆಗತ್ತಂತೆ. ಅದು ಬಸವಣ್ಣನ ರೀತಿ, ಸರ್ಪದ ರೀತಿ, ಗಣೇಶನ ರೀತಿ ಕಾಣಿಸಬಹುದು. ಇದು ಕೆಂಪೇಗೌಡರ ಕಾಲದ ಖಜಾನೆ ಅಂತೆ. ಹಲೋ ಎವ್ರಿವನ್, ಇವತ್ತು ಶಿವರಾತ್ರಿ ಹಬ್ಬ ಸಮಸ್ತ ಕನ್ನಡಿಗರಿಗೆ ಹಾಗೂ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ, ಪ್ರತಿಯೊಬ್ಬ ಸನಾತನ ಧರ್ಮಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ಇವಾಗ ಪೂಜೆ ಎಲ್ಲ ಆಯ್ತು. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾವ ದೇವಸ್ಥಾನ ಅನ್ನೋದನ್ನ ನಾನು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವೀಗ ಹೊರಟಿರೋದು ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿರುವಂತಹ ಶಿವಗಂಗೆ ಬೆಟ್ಟಕ್ಕೆ. ನೋಡಿದಷ್ಟು ವಿಸ್ಮಯಕಾರಿ ಅಂತ ಅನಿಸುವಂತಹ ಜಾಗಗಳಲ್ಲಿ ಇದು ಕೂಡ ಒಂದು. ಈ ಬೆಟ್ಟ 4 ದಿಕ್ಕಿನಿಂದ 4 ರೀತಿಯಾಗಿ ಕಾಣುತ್ತಂತೆ. ಇದೇ ಈ ಬೆಟ್ಟದ ಮೊದಲನೇ ವಿಸ್ಮಯಕಾರಿ ವಿಷಯ. ಒಂದು ಕಡೆಯಿಂದ ನೋಡಿದ್ರೆ ಶಿವಲಿಂಗದ ಆಕಾರ, ಮತ್ತೊಂದು ಕಡೆಯಿಂದ ನೋಡಿದ್ರೆ ಬಸವಣ್ಣನ ರೀತಿ, ಹಾಗೂ ಇನ್ನೊಂದು ಕಡೆಯಿಂದ ಸರ್ಪದ ಆಕಾರವನ್ನು ಕಾಣಿಸಿದ್ರೆ ಇನ್ನೊಂದು ಕಡೆಯಿಂದ ಗಣೇಶನ ಆಕಾರದಲ್ಲಿ ಕಾಣಿಸುತ್ತಂತೆ. ನಾವು ಹೋಗಿದ್ದ ಕಡೆಯಿಂದ ನೋಡಿದಾಗ ನನಗೆ ಇದು ಲಿಂಗದ ಆಕಾರದಲ್ಲಿ ಕಾಣಿಸ್ತು. ಮತ್ತು ನಾನು ಗೂಗಲಲ್ಲಿ ಒಂದು 2-3 ಫೋಟೋಸ್ನ ಸರ್ಚ್ ಮಾಡಿದಾಗ ಅದು ಒಂದೊಂದು ಕಡೆ ಒಂದೊಂದು ಪಿಕ್ಚರ್ ತೆಗೆದಿರೋ ಕಡೆ ಅದು ಬಸವಣ್ಣನ ರೀತಿ, ಸರ್ಪದ ರೀತಿ, ಗಣೇಶನ ರೀತಿ ಕಾಣಿಸುತ್ತೆ. ಅಲ್ಲಿ ಹೋದಾಗಲೂ ಕೂಡ ಸುಮಾರು ಜನ ಇದ್ರ ಬಗ್ಗೆ ಹೇಳಿದರು. ದೆನ್ ನಾವು ಹೀಗೆ ಮುಂದೆ ಹೋಗ್ತಾ ಇರುವಾಗ ನಮಗೆ ಊರಿನ ಹೆಬ್ಬಾಗಿಲು ಸಿಕ್ತು. ಅಲ್ಲಿಂದ ಮುಂದೆ ಹೋದಾಗ ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೇವಸ್ಥಾನಕ್ಕೆ ಎಂಟ್ರೆನ್ಸಲ್ಲೇ ಈ ಥರ ಹಿಂಗೆ ಊರೊಳಗಡೆನೆ ಶಿವನದು ಒಂದು ಸ್ಟ್ಯಾಚ್ಯೂ ಇದೆ. ಶಿವನ ಒಂದು ಸ್ಟ್ಯಾಚ್ಯೂಯಿಂದ ನಾವು ಲೆಫ್ಟ್ಗೆ ಹೋದರೆ ಅಲ್ಲಿರೋದೇ ಶಿವಗಂಗೆ ಬೆಟ್ಟದ ದೇವಸ್ಥಾನ. ಈ ದೇವಸ್ಥಾನ ಗೋಪುರದಿಂದ ಒಳಗೋಗ್ತಾ ನೋಡೋಣ. ಇಲ್ಲಿ ಮೊದಲಿಗೆ ನಮಗೆ ಏನು ಸಿಕ್ಕತ್ತೆ ಅಂತ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ಸೊ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಇಲ್ಲಿ ಹೇಗಿರಬಹುದು ಅಂತ ನೋಡೋದಕ್ಕೆ. ನಾವು ಮೆಟ್ಲು ಹತ್ಕೊಂಡು ಇವಾಗ ಮೇಲೆ ಹೋಗಬೇಕಾಗುತ್ತೆ. ನಮಗೆ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಮೆಟ್ಲು ಕಾಣಿಸ್ತಾ ಇದೆ. ಸೊ ಮೇಲೆ ಹೋಗಿದ ತಕ್ಷಣವೇ ನಮಗೆ ಅಲ್ಲೊಂದು ಗಣೇಶನ ದೇವಸ್ಥಾನ ಕಾಣಿಸ್ತು. ಈ ಗಣೇಶನ ದೇವಸ್ಥಾನದ ಬಗ್ಗೆ ಒಂದು ಭವ್ಯವಾದಂತಹ ಇತಿಹಾಸ ಇದೆ. ಇದು ತ್ರೇತಾಯುಗ ಕಾಲದಲ್ಲಿ ಒಂದೇ ಒಂದು ಬಂಡೆ ಕಲ್ಲಿನ ಮೇಲೆ ಕೆತ್ತಿರುವಂತಹ ಗಣೇಶನ ವಿಗ್ರಹ. ಇದನ್ನು ಪಡೇಕಲ್ಲು ಗಣೇಶ ಅಥವಾ ಹರಕೆ ಗಣೇಶ ಅಂತ ಕೂಡ ಕರೀತಾರೆ. ನಾವು ಏನನ್ನೇ ಹರಿಸ್ಕೊಂಡ್ರು ಗಣೇಶ ಆ ಹರಕೆನ ಈಡೇರಿಸ್ತಾನೆ ಅನ್ನೋದು ಇಲ್ಲಿನ ವಾಡಿಕೆ. ಇದನ್ನ ಸಾಕ್ಷಾತ್ ಶ್ರೀರಾಮನೇ ಕೆತ್ತನೆ ಮಾಡಿಸಿದ್ದು ಅಂತ ಕೂಡ ಹೇಳಲಾಗತ್ತೆ. ಅಲ್ಲಿಂದ ಮುಂದೆ ಬಂದಿದ್ವಿ. ಸೊ ಇಲ್ಲಿ ನಮಗೆ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಸಿಕ್ತು. ಇಲ್ಲಿನ ಒಂದು ವಿಶೇಷತೆ ಏನು ಅಂತ ನಾವು ಹೇಳೋದಾದರೆ, ಇಲ್ಲಿ ಶಿವನ ಲಿಂಗ ಏನಿದೆ ಅದ್ರ ಮೇಲೆ ನಾವು ತುಪ್ಪದ ಅಭಿಷೇಕವನ್ನು ಮಾಡಿದಾಗ ಆ ತುಪ್ಪ ಬೆಣ್ಣೆ ಆಗಿ ಕನ್ವರ್ಟ್ ಆಗತ್ತಂತೆ. ಈ ಬಸವಣ್ಣ ಇಲ್ಲಿ ಏನು ನೋಡ್ತಾ ಇದ್ದೀವಿ, ಇದು ಹೊಯ್ಸಳ ಕಾಲದ ಕೆತ್ತನೆಯಂತೆ. ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದು ಗಂಗರು ಅವರ ಕಾಲದಲ್ಲಿ ಗುಹೆ ಒಳಗಡೆ ಇದ್ದಂತಹ ಶಿವನನ್ನು ಪತ್ತೆ ಹಚ್ಚಿ ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಮುಂದಕ್ಕೆ ಇದು ಹೊಯ್ಸಳರ ಆಳ್ವಿಕೆಗೆ ಹೋದಾಗ ಹೊಯ್ಸಳರು ಇಲ್ಲಿ ಈ 4 ಕಂಬ ಹಾಗೂ ಬಸವಣ್ಣನ ಕೆತ್ತನೆ ಮಾಡಿದ್ದಾರೆ. ಒಳಗಡೆ ಹೋದಾಗ ನಮಗೆ ಕ್ಯಾಮ್ರಾ ಶೂಟ್ ಮಾಡೋಂಗಿಲ್ಲ, ಇಟ್ ವಾಸ್ ನಾಟ್ ಅಲೌಡ್ ಅಂತೆಲ್ಲ ಹೇಳಿದರು. ಸೊ ನಾನು ವಾಪಸ್ ಬಂದು ಇಲ್ಲಿ ಟಿ ವಿಯಲ್ಲೇ ಶಿವನ ಲಿಂಗನ ನಿಮಗೆ ತೋರಿಸ್ತಾ ಇದ್ದೀನಿ. ಸಿನ್ಸ್ ಇವತ್ತು ತುಂಬ ರಶ್ ಇರೋದ್ರಿಂದ ಅಲ್ಲಿ ನಿಜವಾಗ್ಲೂ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಅವಕಾಶನೇ ಇಲ್ಲ. ನೀವಿಲ್ಲಿ ನೋಡಬಹುದು, ಅದು ಶಿವಲಿಂಗದ ಮೇಲೆ ತುಪ್ಪನ ಹಾಕಿದ್ರೆ ಅದು ಬೆಣ್ಣೆ ಆಗಿ ಕನ್ವರ್ಟ್ ಆಗತ್ತಂತೆ. ಯಾವತ್ತಾದ್ರೂ ನಾವು ಫ್ರೀ ಆಗಿದ್ದಾಗ ಹೋದರೆ ಅದನ್ನು ಅವ್ರು ತೋರಿಸ್ತಾರೆ. ನೆಕ್ಸ್ಟ್ ಈಗ ಮುಂದೆ ಬಂದಾಗ ಇಲ್ಲಿ ಸುತ್ತ ವೀರಭದ್ರೇಶ್ವರ ಸ್ವಾಮಿ ಇರ್ಬೋದು, ಹಾಗೆ ಬೇರೆ ಬೇರೆ ದೇವ್ರನ್ನ ಕೆತ್ತಿದ್ದಾರೆ. ಇಲ್ಲಿ 2 ಜೋಡಿ ಬಸವಣ್ಣನ ಕೆತ್ತಿದ್ದಾರೆ. ಎಲ್ಲಿ ನೋಡ್ಬೋದು, ಇಲ್ಲಿ ಕೆಂಪು ಸೋಮಣ್ಣ ಅಂತ ಇವರು, ಇದು ಹುರುಳಿ ಚಿಕ್ಕಣ್ಣ ಅನ್ನೋಂಥವ್ರು ಇಬ್ಬರು. ಇದ್ರ ಜೊತೆಗೆ ನಮ್ಮ ಕೆಂಪೇಗೌಡರ ಮೂರ್ತಿಯನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ದೊಡ್ಡ ಮೂರ್ತಿ ಏನಿದೆ ಇದು ಕೆಂಪೇಗೌಡರ ಮೂರ್ತಿ. ಇನ್ನು ಇಲ್ಲಿ ಮುಂದೆ ಬಂದರೆ ದುರ್ಗಾದೇವಿ ಇದೆ. ಇಲ್ಲಿ ನೋಡಬಹುದು, ಇದು ಕೆಂಪೇಗೌಡರ ಕಾಲದ ಖಜಾನೆ ಅಂತೆ. ಅವ್ರ ದುಡ್ಡು ಎಲ್ಲದನ್ನು ಇಲ್ಲೇ ಇಡ್ತಿದ್ರು. ಅದನ್ನು ಕಾಯೋಕ್ಕೆ ವಿಘ್ನೇಶ್ವರನ್ನ ಅಲ್ಲಿ ಮೊದಲು ಸ್ಥಾಪನೆ ಮಾಡಿದ್ದಾರೆ. ಕೆಂಪೇಗೌಡರ ಕಾಲದ್ದು ಖಜಾನೆ ಇಲ್ಲಿತ್ತು ಅಂತ ಅಂದರೆ ಇಲ್ಲಿ ಎಷ್ಟು ಸೆಕ್ಯೂರಿಟಿ ಇರ್ಬೋದು. ಅದಕ್ಕೆ ನಾವು ಸುತ್ತ ಹೊರಗಡೆ ಹೋಗಿ ಇವಾಗ ತೋರಿಸ್ತೀನಿ ನೋಡಿ. ನೋಡಿದ್ರೆ ನನಗೆ ಒಂಥರ ಕೋಟೆ ಥರನೇ ಫೀಲ್ ಆಯಿತು. ಅದಕ್ಕೆ ಹಿಂದಿನ ಕಾಲದಲ್ಲಿ ಯಾರೇ ದಾಳಿ ಮಾಡೋದಾದರೆ, ಬೇರೆ ದೇಶದವರು ಬಂದ್ಬಿಟ್ಟು ಅಥವಾ ಬೇರೆ ರಾಜ್ಯದವರು ಬಂದ್ಬಿಟ್ಟು ನಮ್ಮ ಮೇಲೆ ದಾಳಿ ಮಾಡೋದಾದರೆ ಫಸ್ಟ್ಗೆ ನಮ್ಮ ದೇವಸ್ಥಾನಗಳಿಗೆ ಮುತ್ತಿಗೆ ಹಾಕ್ತಾಯಿದ್ರು. ಏನಕ್ಕೆ ಅಂತ ಅಂದರೆ ಅಲ್ಲಿ ನಮ್ಮದು ಏನೇ ಸಂಪತ್ತಿದ್ರೂ ಕೂಡ ನಾವು ದೇವಸ್ಥಾನಗಳಲ್ಲಿ ಅಡಗಿಸಿಡ್ತಾ ಇದ್ವಲ್ಲ, ಸೊ ಅದನ್ನು ಮುತ್ತಿಗೆ ಹಾಕ್ತಾ
ಮಾಡ್ತಾಯಿದ್ರು. ಇಲ್ಲಿ ನೀವು ನೋಡಬಹುದು, ಇದಕ್ಕೆ ಪ್ರೂಫೇ ಈ ದೇವಸ್ಥಾನ. ಇಲ್ಲಿ ಕೆಂಪೇಗೌಡರ ಕಾಲದ ಖಜಾನೆ ಇದೆ. ಮತ್ತು ಇಲ್ಲಿ ಕೆಳಗಡೆ ಹೋದರೆ ನಮಗೆ ವಾಪಸ್ ಬರ್ತಾ ಹೋಗ್ಬೇಕಂತೆ, ಅಲ್ಲಿ ಪಾತಾಳ ಗಂಗೆ ಸಿಕ್ಕತ್ತಂತೆ. ಅಲ್ಲಿ ಕೆಂಪೇಗೌಡರು ಬೆಂಗಳೂರಿಗೆ ಒಂದು ಗುಹಾಂತರವಾಗಿ ಜಾಗವನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಪಾತಾಳ ಗಂಗೆ ಪಕ್ಕದಲ್ಲಿ ಒಂದು ಗುಹೆ ಥರ ಇದೆ ಅಲ್ಲಿ. ಇಲ್ಲಿ ಶಿವಲಿಂಗ ನೋಡಿ, ಇದು ಕಾಯಿ ಕಳಸದ ರೀತಿ ಇದೆ. ಅಂದರೆ ಮೇಲ್ಗಡೆ ಮನೇಲಿ ನಾವು ಹೇಗೆ ಕಾಯಿ ಜೋಡಿಸ್ಬಿಟ್ಟು ಎಲೆ ಕಳಸ ಇರ್ತೀವಿ, ಆ ರೀತಿ ಶಿವಲಿಂಗ ಇದು. ನೆಕ್ಸ್ಟ್ ನಾವು ಹೀಗೆ ಮುಂದೆ ಹೋದಾಗ ಇದು ದೇವಸ್ಥಾನದ ಗರ್ಭಗುಡಿ ಹಿಂಭಾಗನ ಜಾಗ. ಇದರಿಂದ ನಾವು ರೈಟ್ಗೆ ಹೋದರೆ ನಾವು ಮೇಲ್ಗಡೆಗೆ ಹೋಗಬಹುದಂತೆ. ನಾನೇನೋ ಹೋಗಿಲ್ಲ, ನೋಡೋಣ. ಇಲ್ಲಿ ನೋಡಿ, ಅರ್ಧ ಹಾಳಾಗಿರುವಂತಹ ಪಳೆ ಉಳಿಕೆಗಳು ಇರುವಂತಹ ಜಾಗ ಇದು. ಇಲ್ಲೂ ಕೂಡ ದೇವಾಲಯಗಳಿದ್ವು. ಮತ್ತು ಇಲ್ಲಿ ಖಜಾನೆ ಇರೋದ್ರಿಂದ ಅಫ್ಕೋರ್ಸ್ ಎಷ್ಟೊಂದು ಜನ ಸೈನಿಕರನ್ನ ಕೂಡ ನೇಮಿಸಿರ್ತಾರೆ. ಇಲ್ಲಿ ಕಾಣಿಸ್ತಾ ಇರುವಂತಹ ಪುಟ್ಟ ಬಾಗಿಲಿನ ರೀತಿ ಏನು ಕಾಣಿಸ್ತಾ ಇದೆ, ಇಲ್ಲೆಲ್ಲ ಕೂಡ ಸೈನಿಕರಿಗೆ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಿರ್ತಿದ್ರು ರಾಜರ ಕಾಲದಲ್ಲಿ. ಈ ರೀತಿಯಾಗಿ ನಾವು ಇಲ್ಲಿಂದ ಮೇಲ್ಗಡೆ ಹೋಗಬೇಕು, ಅಲ್ಲಿ ಜಾಗ ಇದೆ. ಸೊ ನಾವು ಮೇಲ್ಗಡೆ ಬೆಟ್ಟವನ್ನು ನೋಡಬಹುದು. ಇಲ್ಲಿ ನೋಡಿ, ಇದೆಲ್ಲದೂ ಕೂಡ ಒಂದೊಂದು ಗುಹೆ ರೀತಿ ಇರೋದೆಲ್ಲ ದೇವಸ್ಥಾನದ್ದು, ಅಲ್ಲಿ ಸೈನಿಕರಿಗೋಸ್ಕರ ಮಾಡಿರೋದು. ಇನ್ನು ಇಲ್ಲಿ ಬಂದರೆ ಇಲ್ಲಿ ಸರ್ಪಕಲ್ಲುಗಳನ್ನು ಕೆತ್ತನೆ ಮಾಡಿದ್ದಾರೆ. ಎಷ್ಟೊಂದು ಸರ್ಪಕಲ್ಲುಗಳಿದೆ. ನೀವು ಇಲ್ಲಿನ ಆರ್ಕಿಟೆಕ್ಟ್ ನೋಡ್ಬೋದು. ಇದರಲ್ಲಿ ಸುಮಾರು ಆರ್ಕಿಟೆಕ್ಟ್ನ ಮಿಕ್ಸ್ ಮಾಡಿಕೊಂಡು ಮಾಡಿದ್ದಾರೆ. ಅಂದರೆ ಗಂಗರ ಕಾಲದ್ದು, ಹೊಯ್ಸಳರದ್ದು, ಮತ್ತು ಕೆಂಪೇಗೌಡರು ಬಂದಮೇಲೆ ಅವ್ರದ್ದು, ಮೈಸೂರು ರಾಜರು ಕೂಡ ಇಲ್ಲಿ ಗಂಟೆಗಳನ್ನು ಚಿನ್ನದ್ದು ಅದೆಲ್ಲ ಕೊಟ್ಟಿರೋದು ಇತ್ತಂತೆ. ಬಟ್ ಅದನ್ನು ಆಮೇಲೆ ಕದ್ದಿದ್ದಾರೆ. ಇವಾಗ ಕಬ್ಬಿಣದ 2 ಗಂಟೆಗಳನ್ನು ಹಾಕಿದ್ದಾರೆ, ಇನ್ನೊಂದು ಬೆಳ್ಳಿ ಗಂಟೆ ಇದೆಯಂತೆ. ದೆನ್ ಇದು ನೋಡಿ, ಇವಾಗ ಎಷ್ಟು ಚೆನ್ನಾಗಿದೆ. ನಾವು ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ನಾವು ಮೇಲ್ಗಡೆ ಟ್ರಕ್ಕಿಂಗ್ ಪ್ಲೇಸ್ ಏನಿದೆ, ನಾವೇನು ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಗೆ ರೀಚ್ ಆಗ್ತೀವಿ. ಈಗ ನಾನೊಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇವಾಗ ಅಲ್ಲಿ ಗೋಪುರ ಕಾಣಿಸ್ತಾ ಇದೆ, ಮರ ಗಿಡಗಳು. ನಿಜವಾಗ್ಲೂ ಇಲ್ಲಿ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಏನೋ, ಬಟ್ ರಿಯಲಾಗಿ ಅಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಬೆಳಗ್ಗೆ ಅವಾಗ ತಾನೇ ಸನ್ರೈಸ್ ಆಗ್ತಾ ಇದೆ. ಸಕ್ಕದ ಎಕ್ಸ್ಪೀರಿಯನ್ಸ್ ಯಪ್ಪ. ಒಂಥರ ಟ್ರಕ್ಕಿಂಗ್ ಫೀಲು ಇದೆ, ಒಂದು ಡಿವೈನ್ ಫೀಲು ಇದೆ. ನಾವು ಒಂಥರ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಹೇಳೋಕ್ಕಾಗಲ್ಲ ಇಲ್ಲಿ ವರ್ಡ್ಸಲ್ಲಿ ನನಗೆ. ಬಟ್ ಅಲ್ಲಿ ಬಂದು ನಿಂತ್ಕೊಂಡು ನೋಡಿದಾಗಲೇ ನಮಗೆ ಅದ್ರ ಟ್ರೂ ಫೀಲಿಂಗ್ ಏನಿದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದು. ನಂಗೆ ಸೂಪರ್ ಇಷ್ಟ ಆಗೋಯ್ತು. ಇಲ್ಲಿ ನೋಡಿ, ಇಲ್ಲೆಲ್ಲ ಕಟ್ಟಡಗಳ ರೀತಿ ಎಷ್ಟು ಚೆನ್ನಾಗಿ ಕೋಟೆ ಥರ ಕಾಣುತ್ತೆ. ಇವಾಗ ಅಲ್ಲಿ ನಿಮಗೆ ಮೇಲ್ಗಡೆ ಆ ಲೈನೆಲ್ಲ ನೋಡಿದ್ರೆ ಕೋಟೆನೇ ಅನಿಸೋದು. ಅಂದರೆ ಇಲ್ಲಿ ಖಜಾನೆ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಎಷ್ಟು ಭದ್ರವಾಗಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತ. ಇನ್ನು ನಾವು ಅಲ್ಲಿಂದ ಹೀಗೆ ಮುಂದೆ ಹೋದ್ವಿ. ಮುಂದೆ ಹೋದಾಗ ನಮಗೆ ಒಂದು ಸ್ವಲ್ಪ ಮೆಟ್ಟಿಲುಗಳ ಥರ ಎಲ್ಲ ಸಿಕ್ತು. ನೋಡೋಣ ಅಂತ ಅಲ್ಲಿಂದ ಎಲ್ಲ ಹತ್ಕೊಂಡು ಹೋದ್ವಿ. ಇಲ್ಲಿ ಮರ ಗಿಡ ಒಂಥರ ಚೆನ್ನಾಗಿದೆ ಈ ಪ್ಲೇಸು. ಇಲ್ಲಿಂದ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದರೆ, ವೆಲ್ ಪ್ಲ್ಯಾನ್ಡ್ ಆಗಿದೆ ಅಂತ. ಮತ್ತು ಒಂದೊಂದು ರಾಜಮನೆತನಗಳು ಆಳ್ತಾ ಇರುವಾಗ್ಲೂ ಕೂಡ ಒಂದೊಂದು ಜಾಗನ ಇಲ್ಲಿ ಡೆವಲಪ್ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ನಮಗೆ ಮೇಯ್ನ್ ಪಾಯಿಂಟ್ ಏನಂತ ಅಂದರೆ, ಇಲ್ಲಿ ಮುಂದೆ ಹೋದರೆ ನಮಗೆ ಒಳಕಲ್ ತೀರ್ಥ ಸಿಕ್ಕತ್ತೆ. ಅಲ್ಲಿ ಕೈ ಹಾಕಿದವ್ರಿಗೆಲ್ರಿಗೂ ನೀರು ಸಿಕ್ಕಲ್ವಂತೆ. ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋದಿದ್ರೆ ಮಾತ್ರನೇ ನೀರು ಸಿಗೋದಂತೆ. ನೋಡೋಣ ಅಲ್ಲಿ ಹೇಗಿದೆ ಏನು ಅಂತ. ನನಗೆ ಇದ್ರ ಬಗ್ಗೆ ತುಂಬ ಕೇಳಿದ್ದೀನಿ. ನಾನು ಮೇಯ್ನಾಗಿ ಅದನ್ನು ನೋಡಬೇಕು ಅಂತಾನೆ ಬಂದಿರೋದು. ಸೊ ನೋಡೋಣ ಹೇಗಿದೆ ಅಂತ. ಸೊ ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇಲ್ಲಲ್ಲ ಪೂರ್ತಿ ಕಾಲ್ದಾರಿ, ಯಾವುದೇ ರೀತಿಯಾದಂಥ ಮೆಟ್ಲು ಏನೂ ಇಲ್ಲ. ಒಂಥರ ಟ್ರಕ್ಕಿಂಗ್ ಫೀಲ್ ಬರ್ತದೆ. ನಾವಿನ್ನೂ ಮೇಲೆ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ಹೊಳ್ಕಲ್ ತೀರ್ಥಕ್ಕೆ ರೀಚ್ ಆಗ್ತೀವಿ. ಇಲ್ಲೆಲ್ಲ ನೋಡಿ ಫುಲ್ಲು ಕಾಲ್ದಾರಿಗಳು, ಕಾಲ್ದಾರಿಯಿಂದ ನಡ್ಕೊಂಡು ಹೋಗ್ಬೇಕು. ಚೆನ್ನಾಗಿ ಅನಿಸ್ತಾ ಇದೆ. ಏನು ತುಂಬ ಸುಸ್ತಾಗೋ ಥರ ಎಲ್ಲ ಏನೂ ಅನಿಸ್ತಾ ಇಲ್ಲ. ಮೇ ಬಿ ನಾ ಮೇಲೆ ಹೋಗ್ತಾ ಆಗ್ಬೋದೇನೋ. ಬಟ್ ಇಲ್ಲಿ ತನಕ ಎನರ್ಜೆಟಿಕ್ ಆಗೇ ಬಂದಿದ್ದೀವಪ್ಪ. ಬೆಳಗ್ಗೆ ಉಪವಾಸ ಇಟ್ಕೊಂಡು ಬೆಳಗ್ಗೆ 4 ಗಂಟೆಗೆ ಎದ್ದು ಬಂದರೂ ಏನು ಅಷ್ಟು ಸುಸ್ತು ಅನ್ನಿಸ್ತಾ ಇಲ್ಲ. ಫೈನಲಿ ವೀರೇಶ್ ಡಿಯರ್, ಯಪ್ಪ ಫೈನಲಿ ವೀರೇಶ್ ಡಿಯರ್, ಯಪ್ಪ ಸಕ್ಕ ಸುಸ್ತಾಗೋಯ್ತು, ಸಕ್ಕತ್ತಾಗಿದೆ. ನೋಡೋಣ, ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ತುಂಬ ಜನ ಆಲ್ರೆಡಿ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ. ಸೊ ಮೇ ಬಿ ಕ್ಯೂ ಇದೆ ಅನ್ಸುತ್ತೆ ಇದಕ್ಕೂ. ಒಬ್ಬರಾದ್ಮೇಲೆ ಒಬ್ಬರು ಹೋಗಿ ತೀರ್ಥ ತೆಗೆದು ನೋಡೋದು. ಮಂಕಿ ಈಸ್ ವೆಯ್ಟಿಂಗ್ ಫಾರ್ ಸಮ್ವನ್ ಟು ಗಿವ್ ಹಿಮ್ ಫುಡ್. ಮಿನಿಮಮ್ ಹಾಫ್ ಆನ್ ಅವರಿಂದ ಕ್ಯೂಲ್ಲಿ ನಿಂತಿದ್ದೀವಿ. ಮಂಕಿನೇ ನಮಗೆ ಒಂಥರ ಎಂಟರ್ಟೈನ್ಮೆಂಟ್ ಆಗಿದೆ. ಬಟ್ ಇವಾಗ ಮೇಲೆ ಹೋಗೋಣ, ಮೇಲೆ ಹೋಗ್ಬಿಟ್ಟು ನೋಡೋಣ, ಆಮೇಲೆ ಒಳ್ಕಲ್ ತೀರ್ಥಕ್ಕೆ ಬರೋಣ ಅಂದ್ಕೊಂಡಿದ್ದೀವಿ. ನಾವು ಫಸ್ಟು
ಹೊಳ್ಕಲ್ ತೀರ್ಥಕ್ಕೆ ಹೋಗೋಣ ಅನ್ಕೊಂಡ್ವಿ, ಬಟ್ ಅಲ್ಲಿ ಓಪನ್ ಇರಲಿಲ್ಲ. ಸೊ ಫುಲ್ ಟಾಪ್ಗೆ ಫಸ್ಟ್ ಹತ್ಬಿಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಗಂಗಾ ಪರಮೇಶ್ವರಿ ತಾಯಿ ದೇವಾಲಯ ಇದೆ. ಈ ದೇವಸ್ಥಾನದಲ್ಲಿ ಒಳಕಲ್ ತೀರ್ಥವನ್ನು ಹೊರತುಪಡಿಸಿ ಇನ್ನೂ 107 ಅಂದರೆ ಒಟ್ಟು 108 ತೀರ್ಥಗಳಿದ್ವಂತೆ. ಅದರಲ್ಲಿ ಅಳೆದು ಉಳಿದು ಮಿಕ್ಕಿರೋದಿದು. ಇದು ಕೂಡ ಒಂದು ತೀರ್ಥ ಸ್ಥಳ. ಇದನ್ನು ಕುಂಭತೀರ್ಥ ಅಂತ ಕರೀತಾರೆ. ನೋಡಿ ಇಲ್ಲಿ ನೀವು ಕಾಣಿಸ್ತಾ ಇದೆಯಲ್ಲ, ಇದೇ ಕುಂಭತೀರ್ಥ. ಅದು ತುಂಬ ಪ್ಯೂರ್ ವಾಟರ್ ಅಂತೆ. ಅವಾಗ ಕುಡಿಯೋಕ್ಕೂ ಕೂಡ ಬಳಸ್ತಾ ಇದ್ರಂತೆ. ಕುಂಭ ಮಹರ್ಷಿಗಳು ತ್ರೇತಾಯುಗದಲ್ಲಿ ಕುಂಭ ಮಹರ್ಷಿಗಳು ತಪಸ್ಸು ಮಾಡಿ ತೀರ್ಥನ ಉದ್ಭವ ಮಾಡಿದ್ದು. ಕೇಳಿಸ್ಕೊಂಡ್ರಲ್ಲ, ಇದು ಈ ಜಾಗದ ಮಹತ್ವ. ಇದಲ್ಲದೆ ಇನ್ನಷ್ಟು ತೀರ್ಥ ಸ್ಥಳಗಳು ಇಲ್ಲಿದ್ದಾವೆ. ಕೆಳಗಡೆ ಹೋದರೆ ಇನ್ನು ಪಾತಾಳ ಗಂಗೆ ಸಿಕ್ಕತ್ತೆ. ಅದನ್ನು ನಾವು ಫಸ್ಟ್ ಮೇಲೆ ಹೋಗಿ ನಂದಿನೆಲ್ಲ ನೋಡ್ಕೊಂಡು ಬಂದ ಮೇಲೆ ಹೋಗೋಣ. ಅಂತ ಫುಲ್ಲು ಟಾಪ್ ರೀಚ್ ಆಗ್ಬೇಕಂತಂದ್ರೆ ಸುಮಾರು ಜನ ಒಳ್ಕಲ್ ತೀರ್ಥದ ಹತ್ರನೇ ಸ್ಟಾಪ್ ಆಗ್ತಾರೆ. ನಾವು ನೋಡೋಣ ಮೇಲೆ ಹೇಗಿದೆ ಅಂತ ಹತ್ತಾ ಇದೀವಿ. ಫುಲ್ಲು ಕಾಲ್ದಾರಿ, ಒಂಥರ ಟ್ರಕ್ಕಿಂಗ್ ಥರಾನೇ ಅನ್ಸೋದು. ಲೈಕ್ ನೀವು ಸ್ಟಿಕ್ ಎಲ್ಲ ತಂದರೆ ಇನ್ನೂ ಆರಾಮಾಗಿ ಹತ್ಬೋದು. ಹೊಳ್ಕಲ್ ತೀರ್ಥದಿಂದ ಒಂದು ಅರ್ಧ ಗಂಟೆ ಹತ್ತದ ಮೇಲೆ, 3/4 ಗಂಟೆನೇ ಆಯಿತು ಅಷ್ಟು ಹತ್ತದ ಮೇಲೆ ಇಲ್ಲಿ ಶಿವ ಪಾರ್ವತಿ ದೇವಾಲಯ ಏನು ಕಾಣಿಸ್ತಾ ಇದೆ ಇದು ಸಿಕ್ಕತ್ತೆ. ನಾವಿನ್ನ ಟಾಪ್ ರೀಚ್ ಆಗಬೇಕಂತ ಅಂದರೆ ತುಂಬ ಕಷ್ಟ ಇದೆ. ಸೊ ಈ ದೇವಸ್ಥಾನದಲ್ಲಿ ಶಿವ ಪಾರ್ವತಿ ವಿಗ್ರಹ, ಅದ್ರ ಜೊತೆಗೆ 12 ಜ್ಯೋತಿರ್ಲಿಂಗಗಳಿದೆ ಅಂತೆ, ಪೂಜೆ ಆಗ್ತಾ ಇದೆ. ಸೊ ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ದೇವಸ್ಥಾನ ಅಂತ. ಈ ಗುಜರಾತ್ ಇದು ಮಹಾಕಾಲೇಶ್ವರ, ಉಜ್ಜಯಿನಿ, ಭೀಮಶಂಕರ. ಯಪ್ಪ, ಹಿಂಗೆ ಫುಲ್ ಮೇಲೆ ಹತ್ಬೇಕು. ಫುಲ್ ಟಾಪೆಸ್ಟ್ ಪೀಕ್ ಇದೆ, ಸಕ್ಕತ್ತಾಗಿದೆ ವ್ಯೂ. ಯಪ್ಪ, ಸೈಕ್ ಎಕ್ಸ್ಪೀರಿಯನ್ಸು. ಕರೆಕ್ಟು ನಂದಿ ಫೇಸ್ ಆಪೋಸಿಟ್.